ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಅನಿಸುತ್ತೆ ರಾಯರು ಪೂಜೆ ಮಾಡ್ತಾ ಇದ್ದೀನಿ, ನಾನು ರಾಯರು ನವತಾನ ಮಾಡ್ತಾ ಇದ್ದೀನಿ, ಬಟ್ ಯಾವುದೇ ರೀತಿ ನನಗೆ ಪ್ರತಿಫಲ ಸಿಗ್ತಾ ಇಲ್ಲ. ನಮ್ಮ ಮನೇಲಿ ಜಗಳ, ಕದನ ಮತ್ತು ಕೋಪ, ದ್ವೇಷ ಅನ್ನೋದು ತುಂಬಿ ತುಳುಕ್ತಾ ಇದೆ. ಬಿಟ್ಟರೆ ಯಾವುದೇ ರೀತಿ ಮನಃಶಾಂತಿ, ನೆಮ್ಮದಿ ವಾತಾವರಣ ಇಲ್ಲವೇ ಇಲ್ಲ ಅಂತ ಸುಮಾರು ಜನಕ್ಕೆ ಅನಿಸುತ್ತೆ. ತುಂಬ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರ್ತಾ ಇದೆ, ತುಂಬ ಕಿರಿ ಮನಸ್ತಾಪ ಜಾಸ್ತಿ ಆಗ್ತಿದೆ ಅನಿಸುತ್ತೆ. ನೀವು ಇದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರೋದು ಏನಂತಂದರೆ, ರಾಯರು ನಿಮ್ಮ ಮನೇಲಿ ಇದ್ದಾರಾ ಇಲ್ವಾ ಅಂತ. ರಾಯರು ನಮ್ಮ ಮನೆಗೆ ಬರಬೇಕಾದ್ರೆ, ನಮ್ಮ ಜೀವನಕ್ಕೆ ಪ್ರವೇಶ ಮಾಡಬೇಕಾದ್ರೆ ತುಂಬ ಹಲವಾರು ಸೂಚನೆಗಳ ಮೂಲಕನೇ ಅವರು ಬರೋ ಅಂಥದ್ದು. ನಮ್ಮ ಲೈಫ್ಗೆ ಆಗಿರ್ಬೋದು, ನಮ್ಮ ಮನೆಗೆ ಆಗಿರ್ಬೋದು. ಸುಮ್ಮನೆ ಯಾವುದೋ ರೀತಿಯಲ್ಲಿ ಏನೋ ಒಂದು ಸೂಚನೆ ನೀಡದೇನೆ ರೀತಿಯಲ್ಲಿ ರಾಯರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ರಾಯರು ಮನೆಯಿಂದ ಹೊರಡಬೇಕಾದ್ರೆ, ನಮ್ಮ ಮನೆಯಿಂದ ಹೋಗಬೇಕಾದ್ರೆ ರಾಯರು ತುಂಬ ಹಲವಾರು ಸೂಚನೆಗಳ ಕೊಟ್ಬಿಟ್ಟೇ ರಾಯರು ಹೋಗೋ ಅಂಥದ್ದು. ಅದು ಯಾವ ರೀತಿ ಸೂಚನೆಗಳಿದ್ದರೆ ರಾಯರು ನಿಮ್ಮ ಮನೆಯಲ್ಲಿ ಉಪಸ್ಥಿತರಾಗಿರೋದಿಲ್ಲ. ಮತ್ತು ರಾಯರು ನಿಮ್ಮ ಮನೆಗೆ ಬರಬೇಕಾದ್ರೆ ಮುಂಚೆನೇ ಯಾವ ರೀತಿ ಸೂಚನೆಗಳನ್ನ ನೀಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಲ್ರಿಗೂ ಅಷ್ಟೇ ರಾಯರು ಭಕ್ತರಾದಮೇಲೆ, ರಾಯರು ನಂಬಿದ ಮೇಲೆ ತುಂಬ 100% ನಂಬಿಕೆನ ಇಟ್ಕೊಂಡೆ ನೀವು ಪೂಜೆನ ಮಾಡಬೇಕು, ವ್ರತನ ಮಾಡಬೇಕು. ಯಾರೋ ಮೂರನೇವ್ರು ಯಾರೋ ಹೇಳಿದ್ರು ಅಂದ್ಬಿಟ್ಟು ನೀವು ಪೂಜೆ ಸ್ಟಾರ್ಟ್ ಮಾಡೋದು, ರಾಯರು ಫೋಟೋ ಮನೆಗೆ ತರೋದು ಅಂದರೆ ನಿಮಗೆ ಫುಲ್ಲು ಮನಸ್ಸು ತುಂಬಿ ನಿಮಗೆ ನಂಬಿಕೆ ಇರೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಇಲ್ಲಪ್ಪ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ನಿಮಗೆ ಎಲ್ಲ 50% ಇರುತ್ತೆ. ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. 100% ನಂಬಿಕೆ ಇದ್ದರೆ, 100% ರಾಯರ ಮೇಲೆ ಭಕ್ತಿ ಇದ್ದರೆ, ರಾಯರು ಪೂಜೆ ಮಾಡಬೇಕು ಅಂತ ಅನಿಸಿದ್ರೆ, ನಿಮಗೆ ಯಾರೂ ಹೇಳ್ದಲೇ ನಿಮ್ಮ ಮನಸ್ಸಿಗೆ ನಿಮಗೆ ಅನ್ನಿಸ್ಬೇಕು, ನಾನು ರಾಯರನ್ನ ಮನೆಗೆ ಕರ್ಕೊಂಬರಬೇಕು, ರಾಯರು ಪೂಜೆನ ಮಾಡಬೇಕು ಅಂತ. ಅವಾಗ ಮಾತ್ರನೇ ರಾಯರು ಪೂಜೆನ ಮಾಡಿ, ರಾಯರು ಭಕ್ತರಾಗಿ ಅಂತಲೇ ಹೇಳ್ತೀನಿ. ಇಲ್ಲಾಂದರೆ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ, ದಯವಿಟ್ಟು ರಾಯರನ್ನ ನೆನೆಯೋದಕ್ಕೆ ಹೋಗ್ಬೇಡಿ ಅಂತಲೇ ನಾನು ಹೇಳ್ತೀನಿ. ಅದರಿಂದ ಯಾವುದೇ ರೀತಿ ನಿಮಗೆ ಪ್ರತಿಫಲ ಅಂತೂ ಸಿಗೋದೇ ಇಲ್ಲ. ನೀವು ಸುಮ್ಮನೆ ಕಾಟಾಚಾರಕ್ಕೆ ಬೇಗ ಆಗ್ಬಿಡ್ಬೇಕು ಅಥವಾ ನನ್ನ ಕೆಲಸ ಸಾಧಿಸ್ಕೊಡ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ನೀವು ದಯವಿಟ್ಟು ಶುರುನ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ರಾಯರು ನಮ್ಮ ಮನೆಗೆ ಅಥವಾ ನಮ್ಮ ಜೀವನಕ್ಕೆ ಬರಬೇಕಾದ್ರೆ ಯಾವ ರೀತಿ ಸೂಚನೆಗಳ ಮೂಲಕ ಅವರು ನಮ್ಮ ಮನೆಗೆ ಬರ್ತಾರೆ ಅಂತ ನಾನು ಇವಾಗ ಹೇಳ್ತೀನಿ. ಇಲ್ದೇ ರಾಯರ ಮೇಲೆ ಭಕ್ತಿ ಬರೋ ಅಂಥದ್ದು. ಇನ್ನು ಯಾರೋ ಮೂರನೇವ್ರು ಯಾರೋ ಹೇಳಿದ್ರು, ಅಥವಾ ರಾಯರದ್ದು ಏನೋ ಒಂದು ಕಥೆನ ಕೇಳಿದೆ, ಪವಾಡನ ಕೇಳಿದೆ, ನಾನು ಹಾಡನ್ನ ಕೇಳಿದೆ, ಏನೋ ಒಂಥರ ಗೊತ್ತಿಲ್ಲ, ರಾಯರು ನೆಂದಾಗ ಒಂಥರ ನೆಮ್ಮದಿ ಅನಿಸುತ್ತೆ, ಅದಕ್ಕೋಸ್ಕರ ನೆನೀತೀನಿ ಅನ್ನೋ ಹಲವಾರು ಸೂಚನೆಗಳನ್ನ ರಾಯರು ನೀಡ್ತಾರೆ. ಇನ್ನು ರಾಯರು ನಿಮ್ಮ ಮನೆಯಲ್ಲಿ ಯಾವ ರೀತಿ ಉಪಸ್ಥಿತರಾಗಿದ್ದಾರೆ ಅನ್ನೋದಕ್ಕೆ ಸೂಚನೆಗಳನ್ನ ರಾಯರು ನಿಮ್ಮ ಮನೇಲಿ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಜಗಳ, ಕದನ ಏನೂ ಇರೋದಿಲ್ಲ. ಎಷ್ಟು ಮನಃಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ, ಶಾಂತಿ ವಾತಾವರಣ ಇರುತ್ತೆ. ಯಾರೋ ಬೇರೆಯವ್ರು ಬಂದರೆ ಏನೋ ಒಂಥರ ನಿಮ್ಮ ಮನೇಲಿ ತುಂಬ ಪಾಸಿಟಿವಿಟಿ ಅನಿಸುತ್ತೆ, ಏನೋ ಒಂಥರ ಖುಷಿಯಾಗುತ್ತೆ ನಿಮ್ಮ ಮನೇಲಿ ಕೂತ್ಕೊಳ್ಳೋಕ್ಕೆ, ನಿಮ್ಮ ಮನೆ ನೋಡೋದಕ್ಕೆ ಅಂತ ಹಲವಾರು ಒಪಿನಿಯನ್ನ ನೀವು ನಿಮ್ಮ ರಿಲೇಷನ್ಸ್ ಯಾರು ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ನಿಮಗೆ ಆ ಕಮೆಂಟ್ಗಳನ್ನ ನೀಡಿರ್ತಾರೆ. ನೀವು ದೇವ್ರ ಮೇಲೆ ಯಾವುದೇ ರೀತಿ ಪೂಜೆ ಮಾಡಿರೋಲ್ಲ, ಧೂಪ ದೀಪ ಏನೂ ಹಚ್ಚಿರೋದಿಲ್ಲ. ಬಟ್ ಏನೋ ಹಚ್ತಾ ಇದ್ರೂ ಕೂಡ ಒಂದು ಸುಗಂಧವಾದ ಪರಿಮಳ ನಿಮ್ಗೆ ಏನೋ ಒಂಥರ ಮೂಗ್ಗೆ ಬಡಿಯೋ ರೀತಿ ಅನಿಸುತ್ತೆ. ನೀವು ದೇವ್ರ ಮನೆ ಕಡೆ ಹೋದರೆ ಸಾಕು, ಒಳಗಡೆನೇ ಹೋಗಬೇಕು ಅನ್ನೋದೇನಿಲ್ಲ, ಒಂಥರ ಏನೋ ಒಂಥರ ಸುಗಂಧ ಪರಿಮಳ ಬರ್ತಾ ಇರೋ ರೀತಿ ನಿಮಗೆ ಅನುಭವ ಆಗುವಂಥದ್ದು. ದೇವ್ರ ಮನೇಲಿ ಹಚ್ಚಿರೋವಂಥ ದೀಪ ಯಾವುದೇ ರೀತಿ ಗಾಳಿ ಇಲ್ಲದೇ ಇದ್ರೂ ಕೂಡ ತುಂಬ ಪ್ರಕಾಶಮಾನವಾಗಿ ಉರಿಯುವಂಥದ್ದು. ನಿಮಗೆ ದೀಪ ನೋಡಿದಾಗಲೇ ಏನೋ ಒಂಥರ ತೇಜಸ್ಸು, ಏನೋ ಒಂಥರ ನೆಮ್ಮದಿ, ಏನೋ ಒಂದು ಒಳ್ಳೇದಾಗುತ್ತಪ್ಪ ಅನ್ನೋ ರೀತಿ ನಿಮಗೆ ಮನಸ್ಥಿತಿ ಸೃಷ್ಟಿಯಾಗ್ಬಿಡುವಂಥದ್ದು. ಇನ್ನು ದೀಪ ಆ ಕಡೆ ಈ ಕಡೆ ಅಲುಗಾಡದಲ್ಲೇ ನೇರವಾಗಿ ಸ್ಟ್ರೈಟಾಗಿ ಉರಿಯುವಂಥದ್ದು. ನೀವು ನೋಡ್ತಾ ಇದ್ರೆ ಒಂಥರ ಅದು ತಿಲಕ ರೂಪದಲ್ಲಿ ಅದು ಉರಿತಾ ಇರುತ್ತೆ. ನೀವು ಅಬ್ಸರ್ವ್ನ ಮಾಡಿ ನೋಡ್ಬೋದು. ಇನ್ನು ವೆರಿ ಇಂಪಾರ್ಟೆಂಟ್, ರಾಯರೇ ನಿಮ್ಮ ಕನಸಲ್ಲಿ ಬಂದು ಮಂತ್ರಾಕ್ಷರನ ನೀಡೋವಂಥದ್ದು, ನಿಮ್ಮ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡುವಂಥದ್ದು, ಅಥವಾ ರಾಯರು ಸ್ವರೂಪವಾಗಿರುವಂಥ ಪ್ರಸಾದ ಕಾಣುವಂಥದ್ದು, ಮಂತ್ರಾಕ್ಷತೆ ಕಾಣಿಸೋವಂಥದ್ದು, ಮಂತ್ರಾಲಯ ಕಾಣುವಂಥದ್ದು, ಇಲ್ಲ ಯಾರೋ ಒಬ್ಬರು ವಸ್ತ್ರಧಾರಿಯಾಗಿ ನಿಮಗೆ ಸನ್ಯಾಸಿ ರೂಪದಲ್ಲಿ ಕಾಣಿಸೋವಂಥದ್ದು, ಈ ಥರ ಎಲ್ಲ ಕನಸನ್ನ ನಿಮಗೆ ಬೀಳಿಸೋವಂಥದ್ದು. ನೀವು ಬೆಳಗ್ಗೆ ಎದ್ಮೇಲೆ ರಾಯರೇ ಇರ್ಬೋದು, ರಾಯರ ನನ್ನ ಕನಸಲ್ಲಿ ಬಂದಿರ್ಬೋದು ಅನ್ನೋ ಮನಸ್ಥಿತಿನೂ ಕೂಡ ರಾಯರು ನೀಡ್ಬಿಡ್ತಾರೆ. ಅದೋ ರೂಪದಲ್ಲಿ ರಾಯರು ಪ್ರಸಾದ ಮಂತ್ರಾಕ್ಷತೆ ಮನೆಗೆ ಬರೋವಂಥದ್ದು, ಅಥವಾ ನೀವು ಯಾವಾಗಲೂ ಒಂದ್ಸತಿ ಮಂತ್ರಾಕ್ಷತೆನ ತಂದು ಎಲ್ಲೋ ಇಟ್ಬಿಟ್ಟಿರ್ತೀರ, ನಿಮಗೆ ಗೊತ್ತಿರಲ್ಲ, ಅದು ನಿಮ್ಮ ಕೈಗೆ ಸಿಗುವಂಥದ್ದು, ಎಲ್ಲ ಕಳೆದೋಗಿರೋವಂಥ ರಾಯರು ಫೋಟೋ ಸಿಗುವಂಥದ್ದು. ಆ ಥರ ಸುಮಾರು ಸೂಚನೆಗಳನ್ನ ರಾಯರು ನೀಡ್ತಾ ಹೋಗ್ತಾರೆ ನಿಮಗೆ, ರಾಯರು ನಿಮ್ಮ ಮನೇಲಿ ಇರೋದಾದರೆ. ಇನ್ನು ನಿಮಗೆ ಗೊತ್ತಿಲ್ಲದೇನೆ ನೀವು ಯಾವುದೊಂದು ಕೆಲಸದಲ್ಲಿ ಮುಳುಗೋಗಿದ್ರು ಕೂಡ ಅನಿರೀಕ್ಷಿತವಾಗಿ ನಿಮಗೆ ರಾಯರು ನೆನಪಾಗೋದು, ರಾಯರು ಹಾಡು ಕೇಳೋವಂಥದ್ದು, ರಾಯರು ನಾಮಸ್ಮರಣೆ ನಿಮಗೆ ಗೊತ್ತಿಲ್ಲದಿರೋ ರೀತಿ ನೀವು ಮಾಡ್ತಾ ಇರ್ತೀರ. ಅದೆಲ್ಲವೂ ಕೂಡ ರಾಯರು ನಿಮ್ಮ ಮನೆಯಲ್ಲಿ, ನಿಮ್ಮ ಮನದಲ್ಲಿ ಉಪಸ್ಥಿತರಾಗಿದ್ದಾರೆ ಅಂತಲೇ ಅರ್ಥ ಆಗುವಂಥದ್ದು. ರಾಯರು ನಮ್ಮ ಮನೆಯನ್ನು ತೊರೆದಾಗ, ಮನೆ ಬಿಟ್ಟು ಹೋದಾಗ ಯಾವ ರೀತಿ ಸೂಚನೆಗಳನ್ನ ನೀಡ್ತಾರೆ ಅಂದರೆ, ಸಾಮಾನ್ಯವಾಗಿ ರಾಯರು ಸುಮ್ಮನೆ ಮನೆ ಬಿಟ್ಟು ಹೋಗೋದಿಲ್ಲ. ಆ ಮನೆಯಲ್ಲಿ ಧರ್ಮ ಅಥವಾ ನಂಬಿಕೆ ಭಕ್ತಿ ಏನಾದರೂ ಕಮ್ಮಿ ಆದಾಗ ಮಾತ್ರನೇ ರಾಯರು ನಮ್ಮ
ಮನೆ ಬಿಟ್ಟು ಹೋಗುವಂಥದ್ದು. ಈ ಥರ ಸೂಚನೆಗಳು ಸಿಗ್ತಿದ್ದಾವೆ ಅಂದರೆ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಬಿಡಿ ರಾಯರ ಉಪಸ್ಥಿತಿ ನಮ್ಮ ಮನೆಯಲ್ಲಿಲ್ಲ ಅಂತ ಅಂದ್ಬಿಟ್ಟು. ರಾಯರು ಸಾನ್ನಿಧ್ಯ ಇದ್ದಾಗ ಬರ್ತಾ ಇದ್ದಂಥ ಸುಗಂಧ ವಾಸನೆ ಆವಾಗ ಬರೋದಿಲ್ಲ. ರಾಯರು ಮನೆ ಬಿಟ್ಟು ಹೋದಾಗ ಆ ವಾಸನೆ ಬರೋದಿಲ್ಲ. ಏನೋ ಒಂಥರ ಕಿರಿಕಿರಿ, ಏನೋ ಒಂಥರ ಕಾರಣನೇ ಇಲ್ದೇ ಜಗಳ ಆಡೋವಂಥದ್ದು, ಮನಸ್ತಾಪ, ಶಾಂತಿನೇ ಇರಲ್ಲ, ಮತ್ತು ಯಾವುದಕ್ಕೂ ಕೂಡ ಗಮನನೇ ಹರಿಸಲ್ಲ. ಯಾವ ಪೂಜೆ ಮಾಡಬೇಕೇನೋ ಆ ಥರ ನಿಮ್ಮ ಮೈಂಡ್ಗೆ ಬರಲ್ಲ. ಯಾವ ವಾರ ಆಗಿರ್ಬೋದು, ಯಾವ ವ್ರತ ಮಾಡೋವಂಥ ಟೈಮಲ್ಲೂ ಕೂಡ ನೀವು ಪೂಜೆ ಮಾಡಬೇಕು ಅಂತಲೇ ಅನಿಸೋದಿಲ್ಲ. ಪುಟ್ಟ ವಿಷಯಕ್ಕೂ ಕೂಡ ಜಗಳ ಆಡ್ಕೋತಾ ಇರೋದು ಮನೇಲಿ, ಆ ಥರ ಎಲ್ಲ ಅನುಭವಗಳು ನಿಮಗೆ ಆಗ್ತಾ ಇರುತ್ತೆ. ಇನ್ನು ಪೂಜೆ ಮಾಡಬೇಕಾದ್ರೆ ಏಕಾಗ್ರತೆ ಇರಲ್ಲ, ತುಂಬ ತಾಳ್ಮಾಳ ಇರುತ್ತೆ, ಚಂಚಲತೆ ಇರುತ್ತೆ. ಇನ್ನು ರಾಯರನ್ನ ನೆನೆಯೋದಕ್ಕಂತೂ ಸಾಧ್ಯನೇ ಇಲ್ಲ. ನಾನು ದೀಪ ಹಚ್ಚಿದ್ರೆ ಏನಾದ್ರು ಒಂದು ಅಡೆತಡೆಗಳು ಬರುತ್ತೆ. ನೀವು ಪೂಜೆ ಮಾಡಬೇಕು ಅಂತ ಹೋದಾಗೆಲ್ಲ ಅಡೆತಡೆಗಳು ಬರೋದು, ಗಾಳಿನೇ ಇಲ್ದಿದ್ರು ಕೂಡ ದೀಪ ಆಗಾಗ ಆರೋಗ್ಬಿಡೋದು. ನಿಮಗೆ ಗೊತ್ತಿರಲ್ಲ, ಹಚ್ಚಿಬಿಟ್ಟು ಒಳಗಿರ್ತೀರ, ಬಟ್ ದೀಪ ಆರೋಗ್ಬಿಟ್ಟಿರುತ್ತೆ. ಏನು ಇರ್ಬೋದು ಅಂತ ನಿಮ್ಗೆ ಅರ್ಥನೇ ಆಗಲ್ಲ. ಆ ಥರ ಎಲ್ಲವೂ ಆಗುತ್ತೆ. ಮತ್ತು ಇನ್ನು ತುಳಸಿ ಗಿಡ ಸುಮ್ಮನೆ ಒಣಗೋಗೋವಂಥದ್ದು. ಇನ್ನು ದೇವ್ರಿಗೆ ಹಾಕಿರೋ ತುಳಸಿನೂ ಅಷ್ಟೇ, ತುಳಸಿ ಗಿಡನೂ ಅಷ್ಟೇ, ನೀವು ಎಷ್ಟೇ ನೀರು ಹಾಕಿ ಎಷ್ಟೇ ಆರೈಕೆ ಮಾಡಿದ್ರೂ ಕೂಡ ಅದು ಚಿಗುರೋದೇ ಇಲ್ಲ. ನಿಮಗೆ ಗೊತ್ತಿಲ್ಲದರೆ ನಿಮ್ಮ ಕೆಲಸ ಕಾರ್ಯಗಳು ನಡೀದೇ ಇರೋವಂಥದ್ದು, ತುಂಬ ಆಲಸ್ಯ, ಕೋಪ, ಭಯ ಆಗುವಂಥದ್ದು. ಇನ್ನು ರಾತ್ರಿ ಹೊತ್ತು ನಿದ್ದೆನೇ ಬರೋದಿಲ್ಲ. ನೀವು ಕೈ ಹಿಡ್ದಿರೋಂಥ ಕೆಲಸಗಳಲ್ಲಿ ಯಾವ್ದಾರು ಒಂದು ರೀತಿ ಅಡೆತಡೆ ಬರುವಂಥದ್ದು, ಇಲ್ಲ ಧನಹಾನಿ ಆಗುವಂಥದ್ದು, ಈ ಥರ ಎಲ್ಲ ಸಮಸ್ಯೆಗಳು ಕೂಡ ಶುರು ಆಗ್ತಾ ಹೋಗುವಂಥದ್ದು. ಇದಿಷ್ಟು ಕೂಡ ರಾಯರು ನಮ್ಮ ಮನೆಯಲ್ಲಿ ಉಪಸ್ಥಿತರಿದ್ದರೆ ಯಾವ ಸೂಚನೆನ ಕೊಡ್ತಾರೆ, ಈ ಉಪಸ್ಥಿತರು ಇಲ್ಲ ಅಂದರೆ ಯಾವ ಸೂಚನೆಗಳನ್ನ ನೀಡ್ತಾರೆ ಅಂತ ನಾನು ತಿಳಿಸಿದ್ದೀನಿ. ಇನ್ನು ಉಪಸ್ಥಿತರು ಇಲ್ಲ ಅಂತ ನಿಮ್ಗೆ ಏನಾರು ಅನಿಸಿದ್ರೆ, ಈ ಥರ ಅನುಭವಗಳು ನಿಮ್ಗೆ ಆಗ್ತಾಯಿದ್ರೆ ದಯವಿಟ್ಟು ಮೊದಲು ರಾಯರಿಗೆ ಹೋಗಿ ಕ್ಷಮಾಪಣೆನ ಕೇಳಿ ನೀವು ಆನಂತರ ರಾಯರು ಮಂತ್ರನ ಶ್ರದ್ಧಾ ಭಕ್ತಿಯಿಂದ ನೀವು ಹೇಳ್ತಾ ಹೋಗಬೇಕು. ಇನ್ನು ರಾಯರು ಯಾಕೆ ನಮ್ಮ ಮನೇಲಿ ಉಪಸ್ಥಿತರಾಗಿರೋಲ್ಲ ಅಂತ ಅಂದರೆ, ರಾಯರ ಮೇಲೆ ನಂಬಿಕೆ ತುಂಬ ನೀವು ಇಟ್ಟಿರೋದಿಲ್ಲ. ಅಪನಂಬಿಕೆ ಇಟ್ಟು ನೀವು ಮಾಡೋವಂಥದ್ದು, ಆಗುತ್ತೋ ಇಲ್ವೋ ಆ ಥರ ಇಟ್ಕೊಂಡು ಪೂಜೆ ಮಾಡೋವಂಥದ್ದು. ಇನ್ನು ರಾಯರು ನಂಬಿಕೆ ಇಲ್ಲದೆ ಇರೋವಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ರಾಯರು ಪವಾಡದ ಬಗ್ಗೆ ಅನುಮಾನ ಪಡೋವಂಥದ್ದು, ಅಣಗಿಸೋದು, ಅಥವಾ ಅದನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗುವಂಥದ್ದು, ಆ ಥರ ಎಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ಇಂಥ ಟೈಮಲ್ಲಿ ರಾಯರು ನಿಮ್ಮ ಮನೆಯಲ್ಲಿ, ನಿಮ್ಮ ಮನದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅಹಂಕಾರನ ಬಿಟ್ಟು ನೀವು ಪೂಜೆನ ಮಾಡಬೇಕು. ಎಲ್ಲವೂ ನನ್ನಿಂದಲೇ, ನಾನು ಪೂಜೆ ಮಾಡ್ತಾಯಿದ್ದೀನಿ, ಕೊಡ್ತಾ ಇದ್ದಾರೆ ಅಷ್ಟೇ ಅಂತ ನೀವು ದಯವಿಟ್ಟು ಆ ಥರ ಮನಸ್ಥಿತಿಲಿ ಪೂಜೆನ ಮಾಡೋದಕ್ಕೆ ಹೋಗ್ಬಿಡಿ. ಎಲ್ಲವೂ ಕೂಡ ರಾಯರುದೇನೆ, ಎಲ್ಲವೂ ತನ್ನದೇ ತಂದೆ. ನಿನ್ಗೆ ಏನು ಬೇಕೋ ಅದನ್ನು ಕೊಡಪ್ಪ, ಏನು ಬೇಡ ಅದನ್ನು ನೀನು ಕೊಡಬೇಡ ತಂದೆ, ನನ್ನ ಜೀವನಕ್ಕೆ ಏನು ಬೇಕು ಅಂತ ನಿನಗೇ ಗೊತ್ತು ಅಂತ ನೀವು ಕೇಳಿಕೊಂಡು ಶರಣಾಗತಿ ಭಾವದಿಂದ ರಾಯರಿಗೆ ಪೂರ್ತಿಯಾಗಿ ಶರಣಾದ್ರೇ ರಾಯರು ನಿಮಗೆ ಅನುಗ್ರಹನ ಮಾಡುವಂಥದ್ದು. ಇನ್ನು ರಾಯರು ಸ್ವರೂಪವಾಗಿರುವಂಥ ಯಾವುದೇ ಗುರುಗಳಾಗಿರ್ಬೋದು, ಯಾವುದೇ ದೇವರುಗಳನ್ನಾಗಿರ್ಬೋದು ನೀವು ಅವಮಾನ ಮಾಡಬಾರ್ದು, ಅಂದರೆ ಅನುಮಾನಿಸಬಾರ್ದು. ಶುದ್ಧತೆ ಇರೋವಂಥ ಮನೇಲೂ ಕೂಡ ರಾಯರು ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ತುಂಬ ಶುಚಿಯಾಗಿ ಪೂಜೆ ಮಾಡ್ದಲೆ ಅಶುದ್ಧವಾಗಿ ಪೂಜೆ ಮಾಡೋದು, ಅಥವಾ ನೀವು ಯಾವುದೋ ಒಂದು ವ್ರತ ಮಾಡ್ತಾಯಿದ್ದೀರಾ, ಪೂಜೆ ಮಾಡ್ತಾಯಿದ್ರು ಅಂದರೂ ಅದ್ರ ಕಠಿಣ ಕ್ರಮಗಳನ್ನ ಅನುಸರಿಸಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ಗುರುವಾರ ನಾನ್ ವೆಜ್ ತಿಂತೀವಿ, ಆದರೂ ರಾಯರು ಪೂಜೆ ಮಾಡ್ತೀವಿ. ಬೆಳಗ್ಗೆ ರಾಯರು ಪೂಜೆ ಮಾಡಿದ್ದೀವಿ, ಸಂಜೆ ತಿಂದರೆ ಏನಾಗುತ್ತೆ, ರಾಯರು ಪೂಜೆ ಆಲ್ರೆಡಿ ಆಗೋಗ್ಬಿಟ್ಟಿದೆಯಲ್ಲ ಅಂತ ಮನಸ್ಥಿತಿಲಿ ಇರ್ತಾರೆ. ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ನಿಮಗೆ ನಾನ್ ವೆಜ್ಜೇ ತಿನ್ನಬೇಕು ಅಂತ ಅನಿಸಿದ್ರೆ ಏನಕ್ಕೆ ರಾಯರು ಪೂಜೆ ಮಾಡ್ತೀರಾ, ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ ಅಲ್ವಾ. ಅದರಿಂದ ಯಾವುದೇ ರೀತಿ ಪ್ರತಿಫಲ ಆಗಿರ್ಬೋದು ಏನು ನಿಮಗೆ ಸಿಗೋದೇ ಇಲ್ಲ. ಅದ್ರ ಬದಲು ನಿಮಗೆ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಹೊರತು ಪಾಸಿಟಿವ್ ಎನರ್ಜಿ ಆಗಿರ್ಬೋದು, ರಾಯರು ಅನುಗ್ರಹ ಆಗಿರ್ಬೋದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಕ್ರಮಗಳನ್ನ ಅನುಸರಿಸ್ತಲೇ ನೀವು ಬೇಕಾಬಿಟ್ಟು ಮಾಡೋವಂಥದ್ದು, ಸುಮ್ಮನೆ ಕಾಟಾಚಾರಕ್ಕೆ ಮಾಡೋವಂಥದ್ದು ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಏನೋ ಒಂದು ಅರ್ಕೆನ ಇಟ್ಕೊಂಡಿರ್ತೀರಾ, ಇದೊಂದು ಕೆಲಸನ ಅರ್ಕೆ ಇದು ಮಾಡ್ತೀನಿ ಅಂತ, ಬಟ್ ಅದನ್ನ ತುಂಬ ಕೇರ್ಲೆಸ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು, ಮಾಡ್ದಲೇ ಇರೋದು, ಇಲ್ಲ ಅರ್ಧಕ್ಕೇ ನಿಲ್ಲಿಸ್ಬಿಡೋ ಅಂಥದ್ದು. ಏನೋ ಒಂದು ಹೊತ್ತು 5 ವಾರ 7 ವಾರ ಮಾಡ್ತೀನಿ ಅಂದ್ಕೊಂಡು ಒಂದು 2 ವಾರ ಮಾಡಿ ಬಿಟ್ಬಿಡೋದು, ಆ ಥರ ಎಲ್ಲ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರಾಯರು ನಿಮ್ಮ ಮನೇಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ನೀವು ಏನೇ ಮಾಡಿದ್ರೂ ಕೂಡ ಶ್ರದ್ಧಾ ಭಕ್ತಿಯಿಂದ ರಾಯರು ಒಂದು ದಳ ಹೂವು ಇಟ್ಟರು ಕೂಡ ನೀವು ರಾಯರು ಖುಷಿ ಆಗ್ತಾರೆ. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಮೇಲೆ ರಾಯರು ನಿಮ್ಮ ಜೊತೆಲೇ ಇರ್ತಾರೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ, ರಾಯರನ್ನ 100% ನಂಬಿಕೆ ಇಟ್ಟು ರಾಯರ ಪೂಜೆನ ಮಾಡಿ ರಾಯರು ಭಕ್ತರಾಗಿ ಅಂತ ಕೇಳ್ಕೊಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.